ಧನುಸ್ಸು ರಾಶಿ, ಬೇರೆಯವರನ್ನ ಸಂತೋಷಪಡಿಸೋದಕ್ಕೆ ನೀವೊಂದಷ್ಟು ಕೆಲಸ ಮಾಡಬೇಕಾಗತ್ತೆ, ಮಾಡಲಿಕ್ಕೆ ಹೋಗ್ತೀರಿ. ಆದರೆ ಅದು ಅನಗತ್ಯವಾದಂಥದ್ದು. ಯಾರನ್ನು ಸಂತೋಷಪಡಿಸೋಕ್ಕೋಸ್ಕರ ನೀವು ಕೆಲಸ ಮಾಡಲಿಕ್ಕೆ ಹೊರಟಿದ್ದೀರೋ ಅವರಿಗೆ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರೋದಿಲ್ಲ, ನಿಮ್ಮಿಂದ ಸಂತೋಷ ಅವರಿಗೆ ಸಿಕ್ಕುವುದಿಲ್ಲ ಅನ್ನುವ ರೀತಿಯಲ್ಲಿ ಅವರು ಇರ್ತಾರೆ. ನಿಮ್ಮನ್ನು ಹಾಗೇ ದೂಷಣೆಯನ್ನು ಕೂಡ ಮಾಡ್ತಾರೆ ಅಂತ ಅರ್ಥ. ಮನೆಯಲ್ಲಿದ್ದಂತಹ ಅಡೆತಡೆಗಳು ದೂರವಾಗ್ತಕ್ಕಂತಹ ಸೂಚನೆ ಇದೆ. ಅದು ನಿಮಗೆ ಧನಾತ್ಮಕವಾದಂತಹ ವಿಷಯ. ಮನೆಯಲ್ಲಿ ಯಾವುದೇ ವಿಷಯ ಇರಲಿ ಅದೆಲ್ಲವೂ ಕೂಡ ಬಗೆಹರಿತಾ ಇದೆ ಅಂತಾದರೆ ನಿಮಗೆ ತುಂಬ ಸಂತೋಷ ಆಗ್ತಕ್ಕಂಥದ್ದಾಗತ್ತೆ. ಮನೆಯ ಬಳಕೆಯ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗ್ತಕ್ಕಂಥದ್ದು, ಅಲ್ಲಿ ದುಡ್ಡು ಕಾಸಿನ ವ್ಯವಹಾರಗಳನ್ನು ನೀವೇ ನೋಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾದಂತಹ ಫಲವಾಗತ್ತೆ. ಮನಸ್ಸಿನಲ್ಲಿ ನಕಾರಾತ್ಮಕವಾದಂತಹ ಚಿಂತನೆಗಳೇ ಹೆಚ್ಚು ಬರುತ್ತೆ. ಅಂದರೆ ಯಾವ ವಿಷಯವನ್ನು ಕೇಳಿದ್ರು, ಯಾವ ವಿಷಯವನ್ನು ನೋಡಿದ್ರು, ಯಾವ ವಿಷಯದ ಬಗ್ಗೆ ಮಾತಾಡಿದ್ರು, ಯಾವ ವಿಷಯದಲ್ಲಿ ಮುಂದಾಗಿ ಏನೋ ಮಾಡಬೇಕು ಅಂತ ಹೋದರೂ ಕೂಡ ಅಲ್ಲೆಲ್ಲ ಋಣಾತ್ಮಕವಾದಂತಹ ವಿಚಾರಗಳೇ ನಿಮ್ಮ ಮನಸ್ಸಿಗೆ ಬಂದು ಪ್ರತಿ ಹಂತವೂ ಕೂಡ ಅಡ್ಡಿಯಾಗ್ತಕ್ಕಂಥದ್ದಾಗತ್ತೆ. ಬೇರೆಯವರ ಮಾತುಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಮಾತ್ರ ಒಳ್ಳೆಯದು. ಯಾಕೆ ಅಂತಂದರೆ ಮಾತನಾಡ್ತಕ್ಕಂತಹ ಭರದಲ್ಲಿ ಅವರು ಯಾವ ಸತ್ಯವನ್ನು ಹೊರ ಹಾಕಬೇಕೋ ಅದನ್ನು ಹಾಕಿಬಿಡ್ತಾರೆ. ಆ ವಿಷಯವನ್ನು ಸರಿಯಾಗಿ ತಿಳಿಯುವಂಥದ್ದು ಬಹಳ ಮುಖ್ಯವಾಗತ್ತೆ. ಲಲಿತಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಶುಭವಾಗಿ. ಮಕರ ರಾಶಿ, ಕೆಲಸದ ವಿಚಾರದಲ್ಲಿ, ನೌಕರಿಯ ವಿಚಾರದಲ್ಲಿ, ನಿಮ್ಮ ಜವಾಬ್ದಾರಿಯ ವಿಚಾರದಲ್ಲಿ ಕರ್ತವ್ಯದ ದೃಷ್ಟಿಯಿಂದ ಆಸಕ್ತಿ ಕಡಿಮೆ ಆಗ್ತಾ ಹೋಗಬಹುದು. ನಿಮ್ಗೆ ಯಾವುದರಲ್ಲೂ ಕೂಡ ಆಸಕ್ತಿ ಇಲ್ಲ, ನನ್ನ ಪಾಡಿಗೆ ನನ್ನನ್ನು ಬಿಟ್ಟುಬಿಟ್ರೆ ಸಾಕು ಅನ್ನೋಷ್ಟರ ಮಟ್ಟಿಗೆ ಈ ದಿವಸ ನಿಮ್ಮ ಮನಸ್ಥಿತಿ ಇರುತ್ತೆ. ಸ್ನೇಹಿತರ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿ ಕಾರ್ಯರೂಪಕ್ಕೆ ಬರಬಹುದು. ಆಗ ಮಾತ್ರ ಸ್ನೇಹಿತರ ಸರಿಯಾದಂತಹ ಒಂದು ವಾದ ವಿವಾದ ಅಥವಾ ಒಂದು ರೀತಿಯಲ್ಲಿ ಮಾರ್ಗದರ್ಶನ ಸಲಹೆ ಸ್ನೇಹಿತರಾಗಿ ಹೇಳ್ತಕ್ಕಂತಹ ರೀತಿ ಇದು ನಿಮಗೆ ಉಪಯೋಗಕ್ಕೆ ಬರುತ್ತೆ. ಸೇವಕರ ಜೊತೆ ಮಾತಿನ ಚಕಮಕಿ ನಡೀತಕ್ಕಂಥದ್ದು, ಯಾರು ನಿಮ್ಮ ಕೆಲಸವನ್ನು ಮಾಡಿಕೊಡ್ತಾ ಇರ್ತಾರೆ ಅಥವಾ ನಿಮ್ಮ ಕೈ ಕೆಳಗೆ ಯಾರು ಕೆಲಸ ಮಾಡ್ತಿರ್ತಾರೆ ಅವರು ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡ್ತಾರೆ. ನಿಜವಾಗಿ ನೀವು ದೊಡ್ಡವರು ಅಂತ ಅನಿಸ್ಕೊಳ್ಬೇಕಾದ್ರೆ ಅಂತಹ ಸಲಹೆಗಳನ್ನು ಸ್ವೀಕಾರ ಮಾಡಿ, ಆದರೆ ನಿರ್ಧಾರವನ್ನು ನೀವೇ ಮಾಡಬೇಕಾದಂಥದ್ದು. ಕುಟುಂಬ ಸದಸ್ಯರ ನಡವಳಿಕೆ ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಸರವಾಗುತ್ತೆ, ಅದನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಕ್ಕಂತಹ ಶಕ್ತಿ ನಿಮಗಿದ್ರೂ ಕೂಡ ದಾಕ್ಷಿಣ್ಯಕ್ಕೊಳಗಾಗಿ ಆ ವಿಷಯವನ್ನು ಪ್ರಸ್ತಾಪ ಮಾಡೋದೇ ಇಲ್ಲ. ನೀವು ಬಲವಂತವಾಗಿ ಆದರೂ ಕೂಡ ಮಾಡಲೇಬೇಕಾದಂತಹ ಸ್ಥಿತಿ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಿ. ಬೇಕಾಗಿದ್ದನ್ನು ಪಡಿಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಕಷ್ಟವಾಗುತ್ತೆ. ನಿಮ್ಮ ಮನಸ್ಸಿನಲ್ಲಿರತಕ್ಕಂತಹ ಆಸೆ ಆಕಾಂಕ್ಷೆಗಳು ಬೆಟ್ಟದಷ್ಟಿರಬೇಕಾದ್ರೆ ಎಲ್ಲವೂ ಕೂಡ ನನ್ನದಾಗಬೇಕು ಅಂತಕ್ಕಂತಹ ಅತೀವ ಹಂಬಲವೂ ಕೂಡ ಒಳ್ಳೆಯದಲ್ಲ ಅನ್ನುವಂಥದ್ದು. ಮಾನಸಿಕವಾಗಿ ಸಮಾಧಾನ ಇಲ್ಲ, ಆದ್ದರಿಂದ ಎಲ್ಲ ವಿಷಯದಲ್ಲೂ ಕೂಡ ಬೇಸರಕ್ಕೆ ಅವಕಾಶ ಇದೆ. ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ, ಆರೋಗ್ಯ ಸಮಸ್ಯೆ ಇಟ್ಟುಕೊಂಡು ಬಹಳ ದಿವಸಗಳಿಂದ ನೆರಳ್ತಾ ಇದ್ದಂಥವರಿಗೆ ತುಂಬ ದೊಡ್ಡದಾದಂತಹ ಸಮಸ್ಯೆಯನ್ನು ನೋಡಬೇಕಾದಂಥದ್ದಾಗತ್ತೆ. ಆದಾಯದ ಕೊರತೆಯಿಂದ ಯಾವ ವಿಷಯವನ್ನು ಪ್ರಸ್ತಾಪ ಮಾಡಬೇಕು, ಹೇಗೆ ಮಾತಾಡಬೇಕು ಅಂತಕ್ಕಂತಹ ವಿಚಾರದಲ್ಲಿ ದಿಕ್ಕೇ ತೋಚೋದಿಲ್ಲ. ಅಂದರೆ ಎಲ್ಲವೂ ಕೂಡ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದೆ ಅನ್ನುವಂತಹ ಅರ್ಥ. ಬೇರೆಯವರ ವ್ಯವಹಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಧ್ಯಪ್ರವೇಶವನ್ನು ಮಾಡಬೇಡಿ. ಅಲ್ಲಿ ಹೋಗಿ ಸಿಗಹಾಕೊಳ್ತಕ್ಕಂಥದ್ದು, ಯಾವುದೋ ಒಂದು ಸಂತೋಷಕ್ಕೆ ಏನೋ ಮಾತಾಡ್ತಕ್ಕಂತಹದ್ದು, ಇದು ಯಾವುದೂ ಕೂಡ ಬೇಡವೇ ಬೇಡ ಅನ್ನುವಂತಹ ಮಾತು. ಮನಸ್ಸಿನಲ್ಲಿ ಅನುಮಾನಗಳಿಗೆ ಅವಕಾಶವನ್ನು ಕೊಡಬೇಡಿ. ಹಲವಾರು ಅನುಮಾನಗಳು ನಮ್ಮ ಕಣ್ಣು ಮುಂದೆ ಸುಳಿದಾಡ್ತಕ್ಕಂಥದ್ದಿದೆ. ಆದರೆ ಏನೇ ಇದ್ದರೂ ಕೂಡ ಪ್ರತ್ಯಕ್ಷವಾಗಿ ಪರಾಮರ್ಶೆ ಮಾಡಿ ಅದನ್ನು ನೋಡಿ ವಿಚಾರವನ್ನು ತಿಳಿಬೇಕೇ ಹೊರತು ನಾವು ಅನುಮಾನ ಪಡ್ತಕ್ಕಂಥದ್ದು ಸರ್ವಥೇಪಿ ಒಳ್ಳೆಯದಲ್ಲ ಅಂತ ಹೇಳಬೇಕು. ಕೆಲಸದ ಮೇಲೆ ಮನಸ್ಸನ್ನು ಕೇಂದ್ರೀಕರಣ ಮಾಡಿ ಯಾವ ಕೆಲಸವನ್ನು ಮಾಡಿ ನಾನು ಸಂಪಾದನೆ ಮಾಡಬೇಕು, ನನ್ನ ಗೌರವವನ್ನು ನಾನು ಕಾಪಾಡಿಕೊಳ್ಬೇಕು, ಹೆಚ್ಚಿಸ್ಕೊಳ್ಬೇಕು ಅನ್ನುವಂಥದ್ದು, ಅಂಥ ಕೆಲಸಗಳನ್ನೇ ಆಯ್ಕೆ ಮಾಡಿಕೊಂಡು ಮಾಡ್ತಕ್ಕಂಥದ್ದಾಗಲಿ. ಕೆಲಸದ ಮೇಲೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಣ ಮಾಡಬೇಕು. ಕೇವಲ ಕೆಲಸ ಸಿಕ್ತು, ನಡೀತಾ ಇದೆ, ನಾನು ಮಾಡ್ತಾ ಇದ್ದೀನಿ ಅಂತ ಅಲ್ಲ, ಮನಸ್ಸನ್ನು ಪರಿಪೂರ್ಣವಾಗಿ ಆ ಕೆಲಸದ ಮೇಲೆ ಇಡಬೇಕಾಗತ್ತೆ.
ಆತುರಾತುರವಾದಂತಹ ಯಾವ ನಿರ್ಧಾರಗಳನ್ನು ಮಾಡಬೇಡಿ, ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಆತರದಿಂದ ಮಾಡ್ತಕ್ಕಂತಹದ್ದು ಕೆಲಸ ಹಾಳಾಗತ್ತೆ ಹೊರತು ಅನುಕೂಲಕ್ಕೆ ಬರದೇ ಇರತಕ್ಕಂತಹದ್ದು. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಆರೋಗ್ಯದಲ್ಲಿ ಏನೋ ಏರಿಳಿತಗಳು ಕಾಣ್ತಾ ಇದೆ. ಕೆಲವಷ್ಟು ನಿಮ್ಮ ಅನುಭವಕ್ಕೆ ಬರುವುದಿಲ್ಲ, ಕೆಲವು ಮಾತ್ರ ನಿಮ್ಮ ಅನುಭವಕ್ಕೆ ಬಂದು ಅದನ್ನು ತಾತ್ಸಾರ ಮಾಡ್ತಕ್ಕಂತಹ ಮನೋಬುದ್ಧಿಯೂ ಕೂಡ ನಿಮ್ಮದಾಗಿರ್ತಕ್ಕಂತಹ ದಿವಸವಾಗತ್ತೆ. ಜನ ನಿಮ್ಮನ್ನು ಅನುಸರಿಸಬೇಕು ಅಂತ ಹೇಳಿ ಬಯಸ್ತಾರೆ, ಆದರೆ ನಿಮ್ಮ ಸ್ಥಿತಿಯೇ ವ್ಯತ್ಯಾಸವಾಗಿರೋದ್ರಿಂದ ಜನ ಹೇಗೆ ನಿಮ್ಮನ್ನು ಅನುಸರಿಸ್ತಾರೆ? ನೀವು ದೃಢಕಾಯರಾಗಿದ್ದು ಎಲ್ಲರನ್ನೂ ಎದುರಿಸ್ತಕ್ಕಂತಹ ಶಕ್ತಿ ನಿಮ್ಮಲ್ಲಿದ್ದರೆ ಜನ ನಿಮ್ಮಲ್ಲಿಗೆ ತನ್ನಿಂದ ತಾನೇ ಬರ್ತಾರೆ ಅಂತಕ್ಕಂಥದ್ದು. ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ಳಿ. ಆತ್ಮವಿಶ್ವಾಸ ಇಲ್ಲ ಅಂತಂದರೆ ಯಾವ ಕೆಲಸವೂ ಕೂಡ ಇಲ್ಲ ಅಂತ ಅರ್ಥ. ಎಲ್ಲ ಕೆಲಸಗಳು ಕೂಡ ಈ ದಿವಸ ನಿಮ್ಮ ಇಚ್ಛೆಯಂತೆ ನಡೆಯುತ್ತೆ. ಅದು ಸ್ವಾಭಾವಿಕವಾಗಿ ನಿಮಗೆ ಸಂತೋಷವನ್ನು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ. ಕೆಲಸದಲ್ಲಿದ್ದಂತಹ ಅಡಚಣೆಗಳು ದೂರವಾಗುತ್ತೆ. ಯಾವುದೋ ಒಂದು ಕೆಲಸ ಮಾಡಬೇಕು ಅಂತಂದರೆ ಹಲವಾರು ರೀತಿಯ ಅಡ್ಡಿ ಆತಂಕಗಳು ಅಡಚಣೆಗಳು ಬರ್ತಕ್ಕಂಥದ್ದು ಸಹಜ. ಆದರೆ ಅದೆಲ್ಲವನ್ನ ಮೆಟ್ಟಿ ನಿಂತು ಆ ಕಾರ್ಯವನ್ನು ಪೂರ್ಣಗೊಳಿಸಿ ಅದರಲ್ಲಿ ಜಯಶೀಲನಾಗ್ತಕ್ಕಂಥವನು ಅದೃಷ್ಟವಂತ ಅಂತ ಹೇಳಬೇಕಾದಂಥದ್ದು. ಕೋಪ ಮತ್ತು ಆತುರಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ. ಎಲ್ಲ ರೀತಿಯಿಂದಲೂ ಕೂಡ ನಿಮಗೆ ಒಳಿತನ್ನು ಭಗವಂತ ಕರುಣಿಸಲಿ. ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯಿಂದ ನಿಮಗೆ ಶುಭವಾಗಲಿ.